ಹಾಯ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಮಾತೆರೆಗ್ಲ ಸೊಲ್ಮೆಲು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೂಮೆಂಟ್ಸ್ ವಿತ್ ನಿಧಿ. ನನ್ನ ಎಷ್ಟೋ ಡ್ರೀಮ್ಸಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದು ಕೂಡ ಒಂದು ಡ್ರೀಮ್. ಸೊ ಇವತ್ತು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲ ವ್ಲಾಗಲ್ಲಿ ನಾನು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿರೋ 3 ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇವಾಗ ಟೈಮ್ ಅರೌಂಡ್ 8 ಆಗಿದೆ ಮಾರ್ನಿಂಗ್. ಸೊ ನಾನಿವಾಗ ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ. ಬನ್ನಿ ಹೋಗೋಣ. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇದೇ ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ನನಗೆ ಒಂದು 30 ಮಿನಿಟ್ಸಲ್ಲಿ ನಾನಿಲ್ಲಿ ರೀಚ್ ಆಗಿದ್ದೀನಿ ಆಟೋದಲ್ಲಿ. ಬೆಳಗ್ಗೆ ಆಗಿರೋದ್ರಿಂದ ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ. ಇವಾಗ ಟೈಮ್ 8:35 ಆಗಿದೆ. ಇಲ್ಲೇ ಒಬ್ಬರು ತಾತ ಕೂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಎಲ್ಲೆಲ್ಲ ಟೆಂಪಲ್ ಇದೆ ಅಂದಿದ್ದು? ಫಸ್ಟ್ ಪಂಚಮುಖಿ ಗಣೇಶ, ಇಲ್ಲೇ ಇದೆ. ಶಿವ ಪಾರ್ವತಿ, ಓಕೆ. ಲಾಸ್ಟ್ ಷಣ್ಮುಖ ಆರ್ಮುಖ, ಬಾಜು ಶಂಕರ ಮಠ, ಅದು ಕದುಮಾದ. ಹತ್ರನೇ 3 ಇದೆ. ಹಂಗಿದ್ರೆ ಹತ್ರನೇ 3 ಇದೆ. ಇದು ಒಂದೆಷ್ಟು ವರ್ಷ ಆಗಿರ್ಬೋದು ಈ ದೇವಸ್ಥಾನಕ್ಕೆ? ಒಂದು 18 ವರ್ಷ. ನೀವ್ ಯಾವಾಗಿಂದ ಕೆಲಸ ಮಾಡ್ತಿದ್ದೀರಾ? ಒಂದು ವರ್ಷ ಆಯ್ತು. ತಿಂಡಿ ಆಯ್ತಾ? ಬರ್ತೀನಿ. ನಾನ್ ಮಂಗ್ಳೂರಿಂದ, ಬಟ್ ಇಲ್ಲಿ BTM ಅಲ್ಲಿ ಇರೋದು. ಥ್ಯಾಂಕ್ ಯು. ನಾನು ಬೇಗನೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ, ಆದ್ರೂ ನಂಗೆ ಇನ್ನ ಬೇಗ ಹೊರಡಕ್ ಆಗಿಲ್ಲ. 7:15ಗೆಲ್ಲ ಓಪನ್ ಆಗುತ್ತೆ ದೇವಸ್ಥಾನ. ನಾನು ಇದ್ದಿದ್ದೆ 7 ಆಯ್ತು. ತುಂಬಾ ಪೀಸ್ ಆಗಿದೆ, ಅಷ್ಟೊಂದು ಕ್ರೌಡ್ ಇಲ್ಲ. ನನ್ಗೆ ಇವಾಗ ಅನ್ಸ್ತಾ ಇದೆ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ದು ಒಳ್ಳೇದಾಯ್ತು ಅಂತ. ಈ ಷಣ್ಮುಖ ದೇವಸ್ಥಾನ ಇರೋದು ಬ್ಯಾಂಗ್ಳೂರಿನ RR ನಗರದಲ್ಲಿ. ಮೆಜೆಸ್ಟಿಕ್ಕಿಂದ ಒಂದು 13 ಕಿಲೋಮೀಟರ್, ಜಸ್ಟ್ ಒಂದು 45 ಮಿನಿಟ್ಸ್ ಜರ್ನಿ. ಈ ದೇವಸ್ಥಾನವನ್ನು 1995ರಲ್ಲಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಭಾರತೀ ತೀರ್ಥರು ಶಿಲಾನ್ಯಾಸ ಮಾಡಿದ್ದಾರೆ. ಇದು ಶೃಂಗಗಿರಿ ಎಂಬ ಬೆಟ್ಟದ ಮೇಲಿರೋದ್ರಿಂದ ಶೃಂಗಗಿರಿ ಷಣ್ಮುಖ ಎಂಬ ಹೆಸರು ಬಂದಿದೆ ಇಲ್ಲಿಗೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ಷಣ್ಮುಖ ಅಂತ ಪೂಜಿಸ್ತಾರೆ. ಷಣ್ಮುಖ ಅಂತ ಹೇಳಿದರೆ 6 ಮುಖ ಹೊಂದಿರೋದು ಅಂತ ಅರ್ಥ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ಅದು ದೇವಸ್ಥಾನದ ವಿಮಾನ ಗೋಪುರ. ಈ ಗೋಪುರ ಸುಮಾರು 40 ಅಡಿ ಎತ್ತರವಿದೆ, ಹಾಗೂ ಇಲ್ಲಿ 6 ಮುಖಗಳ ಸುಬ್ರಹ್ಮಣ್ಯನನ್ನು ನಾವು ಕಾಣ್ಬೋದು. ಈ ದೇವಸ್ಥಾನವನ್ನು 3 ಹಂತವಾಗಿ ರೂಪಿಸಿದ್ದಾರೆ. ಬೆಟ್ಟದ ಕೆಳಭಾಗದಲ್ಲಿ ನಾವು ಪಂಚಮುಖಿ ಗಣೇಶನ ಕಾಣ್ಬೋದು. ಆಮೇಲೆ ಮುಂದೆ ಹೋಗ್ತಿದ್ದಂತೆ ಮಧ್ಯಭಾಗದಲ್ಲಿ ಶಿವ ಮತ್ತು ಪಾರ್ವತಿ, ಅಂದರೆ ಅರುಣಾಚಲೇಶ್ವರ ಮತ್ತು ಪಾರ್ವತಿ ದೇವಿನ ಕಾಣ್ಬೋದು. ಮತ್ತು ಮೇಲೆ ಹೋದರೆ ಷಣ್ಮುಖನ ಗರ್ಭಗುಡಿ ಕಾಣ್ಬೋದು. ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ಸ್ಮೈಲ್ ಮಾಡಿ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಇಲ್ಲಿನ ಪೂಜಾ ಸಮಯ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ. ಆಮೇಲೆ ಮತ್ತೆ ಸಂಜೆ 4:30ಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ಇನ್ನು ತುಂಬ ಜನ ಇವಾಗ ಹೋಗ್ತಾ ಇದ್ದಾರೆ. ತುಂಬ ದೂರ ಏನಿಲ್ಲ, ಒಂದು ಸ್ವಲ್ಪನೇ ಇರೋದು ನಡೆಯೋಕ್ಕೆ. ನಾನು ಮಾತ್ರ ತುಂಬ ಇರ್ಬೋದೇನೋ ಅಂದ್ಕೊಂಡೆ, ಬಟ್ ಸ್ವಲ್ಪ ಹತ್ತಿದ್ದಂಗೆ ನಂಗಂತೂ ಸುಸ್ತಾಗೋಯ್ತು. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪನೇ ಇರೋದು ಅನಿಸ್ತಿದೆ. ಈ ಟೆಂಪಲ್ ಬೆಟ್ಟದ ಮೇಲಿರೋದ್ರಿಂದ ವ್ಯೂಸ್ ತುಂಬ ಚೆನ್ನಾಗಿದೆ. ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇಲ್ಲಿ. ಸೊ ನಾನಿವಾಗ ಇಲ್ಲಿಂದ ಹೊರಟಿದ್ದೀನಿ. ತಾತ ಹೇಳಿರೋ ಪ್ರಕಾರ ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಲ್ವಾ, ಅಮ್ಮ ಕರುಮುರಿ ಅಮ್ಮ ಅಂತ. ಸೊ ಅಲ್ಲಿ ಹೋಗ್ತಿದ್ದೀನಿ. ಶ್ರೀದೇವಿ ಕರುಮುರಿ ಅಮ್ಮ ದೇವಸ್ಥಾನ ಇರೋದು ಷಣ್ಮುಖ ದೇವಸ್ಥಾನಕ್ಕೆ ಎದುರುಗಡೆನೇ ಇರೋವಂಥದ್ದು. ಸೊ ನೀವು ಬಂದರೆ 2 ದೇವಸ್ಥಾನನ ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ದೇವಸ್ಥಾನದ ದರ್ಶನ ಸಮಯ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12:30 ಮತ್ತು ಸಂಜೆ 4:30ಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ನಾನು ಹೋಗೋ ಹೊತ್ತು 15ನೇ ವಾರ್ಷಿಕ ಮಹೋತ್ಸವ ನಡೀತಿತ್ತು. ಸೊ ಆದ್ದರಿಂದ ನಂಗೆ ತುಂಬ ಫೋಟೋಸ್ ಎಲ್ಲ ಏನೂ ತೊಗೊಳಕ್ಕಾಗಿಲ್ಲ. ತುಂಬ ಪೂಜೆ ಎಲ್ಲ ನಡೀತಿತ್ತು ಅನಿಸುತ್ತೆ, ಒಳಗಡೆ ಹೋಗೋಕ್ಕೂ ಆಗಿಲ್ಲ ನನಗೆ. ನಾನಿವಾಗ ರಾಜರಾಜೇಶ್ವರಿ ಟೆಂಪಲ್ಗೆ ರೀಚ್ ಆಗಿದ್ದೀನಿ.
ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಯಾವುದೇ ಫೋಟೋ ಮತ್ತು ವಿಡಿಯೋ ಎಲ್ಲ ತೊಗೊಳಕ್ಕೆ ಬಿಡಲ್ಲ. ನಂಗೆ ಅದು ಗೊತ್ತಿರಲಿಲ್ಲ. ಬಟ್ ನಾನು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ವಿಡಿಯೋ ಮಾಡಿದೆ. ಬಟ್ ಆವಾಗಲೇ ಫೋನ್ ಆಫ್ ಮಾಡೋಕ್ಕೆ ಹೇಳಿದರು. ಇಲ್ಲಿ ಒಳಗಡೆ ಎಲ್ಲೋ ಮಾಡಲ್ಲ, ಮೊಬೈಲ್ ಫೋನ್ನ ಅಲ್ಲೋನೇ ಮಾಡಲ್ಲ. ನಂಗೆ ಯಾವುದೇ ಫೋಟೋಸ್ ವಿಡಿಯೋ ಏನು ತೊಗೊಳಕ್ಕಾಗಿಲ್ಲ. ಒಂದು ಸಿಂಗಲ್ ಫೋಟೋ ಕೂಡ ಇಲ್ಲ. ಇಲ್ಲಷ್ಟೇ, ಇಲ್ಲ ಎಂಟ್ರೆನ್ಸಲ್ಲಿ ಬಿಟ್ಟೋಗ್ಬೇಕು. ಇಲ್ಲಿಂದ ಇವಾಗ ಮತ್ತೆ ನಿಮಿಷಾಂಬ ದೇವಿ ಅಲ್ಲಿಗೆ ಹೋಗುವ. ಅಲ್ಲಿ ಮತ್ತೆ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಊಬರ್ ಬುಕ್ ಮಾಡ್ತೀನಿ. ನನ್ನ ಮ್ಯಾಪ್ ನೋಡೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ದಡ್ಡಿ. ನಂಗೆ ಮ್ಯಾಪ್ ನೋಡಕ್ ಬರಲ್ಲ. ನೋಡಿದ್ರು ಗೊತ್ತಾಗಲ್ಲ. ಇವಾಗ ಅದ್ರಲ್ಲಿ ಬೇರೆ ವಿಡಿಯೋ ಆನ್ ಮಾಡ್ಕೊಂಡು ಮ್ಯಾಪ್ ನೋಡ್ಕೊಂಡು ಓಡಾಡ್ತಿದ್ದೀನಿ. ಗೊತ್ತಿಲ್ಲ ಎಲ್ಲೋಗಿ ರೀಚ್ ಆಗ್ತಿರೋ ಅಂತ. ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ ಮ್ಯಾಪ್ ನೋಡಕ್ ಬರಲ್ಲ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಏನು ಮಾಡಕ್ ಆಗಲ್ಲ. ನನ್ಗೆ ಅಂತ ಅಲ್ಲ, ಆಲ್ಮೋಸ್ಟ್ ಹುಡ್ಗಿರ್ಗೆ ಯಾರಿಗೂ ಮ್ಯಾಪ್ ನೋಡಕ್ ಬರಲ್ಲ ಅನ್ಸುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಂದೇ ರೋಡ್ ಅನ್ನೋ ತರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೇ ಆಗ್ಲಿ ಹೂ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆದ್ರೂ ಅವಾಗ ಸ್ಟಾರ್ಟಿಂಗ್ ಅಲ್ಲಿರೋ ಅಷ್ಟು ಭಯ, ನರ್ವಸ್ ಇವಾಗ ಇಲ್ಲ. ಹಿಂಗ್ ಹಿಡ್ದುನೆ ಕೈ ನೋವು ಬರ್ತಿದೆ ನನ್ಗಂತೂ. 200 meters ಇದೆ ಅಷ್ಟೇ. ಇಲ್ಲೂ ಫೋಟೋ ವಿಡಿಯೋ ತೆಗಿಯಕ್ಕೆ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಂತೂ ಫಸ್ಟ್ ಗೇಟ್ ಒಳಗಡೆ ಹೋಗ್ತಿದ್ದಂಗೆ ಮೊಬೈಲ್ ಆಫ್ ಮಾಡಿಸ್ಬಿಟ್ರು. ಇಲ್ಲೇನ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ವಿಡಿಯೋಸ್ ತೆಗಿತೀನಿ. ಯಾರಾದ್ರೂ ಪಕ್ಕ ಇವಾಗ ನಂಗೆ ಬೈತಾರೆ, ಏನಮ್ಮ ನಿನ್ ತಾತನ್ ರೋಡ್ ಅನ್ಕೊಂಡಿದ್ಯಾ ಅಂತ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಂಗೆ ಬಿಡಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಿಷಾಂಬ ದೇವಿ ದೇವಸ್ಥಾನ ಇರೋದು RR ನಗರದ ಮೆಟ್ರೋ ಸ್ಟೇಷನ್ನಿಂದ ಕೇವಲ 2 ಕಿಲೋಮೀಟರ್ ಅಷ್ಟೇ. ದೇವಸ್ಥಾನದ ಟೈಮಿಂಗ್ಸನ್ನು ಗಮನಿಸಿದರೆ ನಾವು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:30 ತನಕ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಆದರೆ ರಾತ್ರಿ 8:30 ತನಕ ಓಪನ್ ಇರುತ್ತೆ. ಅಯ್ಯೋ ಪಾಪು ಬಿದ್ದೋಯ್ತು. ನಿಮಿಷಾಂಬ ಅಂತ ಹೇಳಿದರೆ ಭಕ್ತರ ಪ್ರಾರ್ಥನೆಯನ್ನು ಒಂದೇ ನಿಮಿಷದಲ್ಲಿ ನೆರವೇರಿಸ್ತಾರೆ ಅಂತ ಅರ್ಥ. ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ಕಂಪ್ಲೀಟಾಗಿ ಹಂಚಿನಲ್ಲೇ ಮಾಡಿರುವಂಥದ್ದು. ಕೇರಳ ಶೈಲಿಯಲ್ಲಿ ಅಥವಾ ಮಂಗಳೂರು ಕಡೆ ನಾವು ಈ ಥರ ನೋಡ್ಬೋದು. ಹಾಗೆ ಇಲ್ಲಿ ಗೋಡೆಗಳನ್ನು ಪೂರ ಕೆಂಪು ಕಲ್ಲಿನಲ್ಲಿ ಮಾಡಿದ್ದಾರೆ. ಇಲ್ಲಿ ಮೇಯ್ನ್ ಆಗಿರೋ ದೇವರು ಅಂತ ಹೇಳಿದರೆ ನಿಮಿಷಾಂಬ, ಆಮೇಲೆ ಸಿದ್ಧಿವಿನಾಯಕ, ಲಕ್ಷ್ಮೀನಾರಾಯಣ, ಆಂಜನೇಯ, ಸರಸ್ವತಿ ಈ ಥರ ಇನ್ನು ಕೆಲವು ದೇವರುಗಳನ್ನು ನಾವು ಕಾಣ್ಬೋದು. ನಿಮಿಷಾಂಬ ಜಯಂತಿಯನ್ನು ಇಲ್ಲಿ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಅದೇ ರೀತಿ ಸೋಮವಾರ, ಶುಕ್ರವಾರ ಮತ್ತು ಪ್ರತಿ ಹುಣ್ಣಿಮೆಯಂದು ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ಅಮಾವಾಸ್ಯೆ ಹೋಮವನ್ನು ಕೂಡ ಮಾಡ್ತಾರೆ ಅಂತ ಹೇಳಿದರು. ಇದೆಲ್ಲ ಅಲ್ಲದೆ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆಯನ್ನು ಕೂಡ ಇಲ್ಲಿ ನಡೆಸ್ತಾರೆ. ಈ ನಿಮಿಷಾಂಬ ದೇವಸ್ಥಾನವನ್ನು 2006ರಲ್ಲಿ ಶ್ರೀ ಸೋಮವಂಶ ಆರ್ಯಕ್ಷತ್ರಿಯ ಸಮಿತಿಯವರು ನಿರ್ಮಿಸಿರುತ್ತಾರೆ. ಇದು ನನ್ನ ಫಸ್ಟ್ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ.